ಸಾಗರ್ ಅಂತ ಕಾವೇರಿ ಆರ್ಗನೈಸೇಷನ್ ಇಂದ ಬಂದಿರೋದು ಸರ್. ಪರಿಪೂರ್ಣಂ ಅಂತ ಒಂದು ಗೊಬ್ಬರ ಕೊಟ್ಟಿದ್ದ ನಿಮ್ಗೆ. ಹೌದು ಸರ್. ಅದು ಸೂರ್ಯಕಾಂತಿ ಮೇಲೆ ಇದ್ ಮಾಡಿದೀರಾ? ಹೌದು. ಅದಕ್ಕೋಸ್ಕರ ಸರ್ ನಿಮ್ದು ಯಾವ ಊರು, ಏನು, ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ ಒಂದು. ಸರ್ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತಂದೇಳಿ. ನಮ್ದು ಹಿರೇಕೆರೂರು ತಾಲೂಕು, ಹಾವೇರಿ ಡಿಸ್ಟ್ರಿಕ್ಟ್, ಗಲಿಂಗಕಟ್ಟೆ ಗ್ರಾಮದ ಸರ್. ನಾವು ಸೂರ್ಯಕಾಂತಿಗೆ ಸಾವಯವ ಗೊಬ್ಬರ ಪರಿಪೂರ್ಣ ಯೂಸ್ ಮಾಡಿದೀವಿ. ನಾವು ವರ್ಷ ಏನಪ್ಪಾ ಅಂತಂದ ಹೇಳಿದ್ರೆ ಸಾವಯವ ಗೊಬ್ಬರ ಯಾವಾಗ ಯೂಸ್ ಮಾಡಿದ್ರೆ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸೂರ್ಯಕಾಂತಿಗೆ ನಾವು ಸರ್ಕಾರಿ ಗೊಬ್ಬರನ ಯೂಸ್ ಮಾಡ್ತಾ ಇದ್ವಿ ಅವಾಗ. ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ್ಕು ಈ ಸಾವಯವ ಗೊಬ್ಬರ ಯೂಸ್ ಮಾಡಿದ್ಕು ನಮಗೆ ತುಂಬಾ ವ್ಯತ್ಯಾಸ ಇದೆ. ಸರ್ಕಾರಿ ಗೊಬ್ಬರಕ್ಕೆ ಅಂದ್ರೆ ಸಾವಯವ ಗೊಬ್ಬರಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಸರ್ಕಾರಿ ಗೊಬ್ಬರ ಹಾಕಿ ನಾವು ವರ್ಷ ಬೆಳಿತಿದ್ವಿ. ಅವಾಗ 3 ಅಡಿ 4 ಅಡಿ ಲೆಕ್ಕ ಅಷ್ಟೇ ಎತ್ತರ ಬೆಳಿತಿತ್ತು. ಅಂದ್ರೆ ದಪ್ಪನು ದಡಸ್ ನೋಡ್ರಿ, ಇಲ್ಲಿ ದಪ್ಪನು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ರಿಸಲ್ಟ್ ಚೆನ್ನಾಗಿ ಬಂದಿದೆ. ನಾವು ಹೇಳಿದ್ದು ಅದಕ್ಕೋಸ್ಕರ ಸರ್, ಪರಿಪೂರ್ಣ ಬೆಳೆಸಿ ಅಂತ. ಹೌದು, ಅದಕ್ಕೋಸ್ಕರ ಈಗ ಬೆಳೆಸಿದ್ಕೆ ಇಷ್ಟೆಲ್ಲ ನಿಮ್ ಕಣ್ಣಿದ್ರಿಗಿದೆ. ನಾನೇನ್ ಮುಚ್ಚುಮರಿ ಮಾಡಿಲ್ಲ. ಈಗ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದ್ 5 ಫೀಟ್, ಅಲ್ಲಿ ಹೋಗ್ತಾ ಒಂದು 6 ಫೀಟ್ ಇದೆ. ಇಲ್ಲ ಕಣ್ಣಿದ್ರಿಗೆ ಇದೆ. ಏನ್ ನಾನು ನಿಮಗೆ ರೈತರಿಗೆ ಏನ್ ಮೋಸ ಮಾಡೋದೇನಿಲ್ಲ. ನಾನು ರೈತರನೇ, ಇನ್ನೊಬ್ರಿಗೆ ಈ ಸುಳ್ಳು ಹೇಳಿ ನಾನು ಮಾಡೋಂಥದ್ದೇನಿಲ್ಲ. ನಾನು ಬೆಳೆಸಿದೀನಿ, ಇದರಿಂದ ನನಗೆ ಅನುಕೂಲ ಆಗೈತಿ, ಚೆನ್ನಾಗೈತಿ. ನಾವು ಬೆಳೆಸ್ದಂಗೆ ಬೇರೆಯವರು ಬೆಳೆಸಿ ಅವರು ರೈತರಿಗೆ ಅನುಕೂಲ ಆಯ್ತು ಅಂದ್ರೆ ನಮಗೆಲ್ಲರಿಗೂ ಅನುಕೂಲ. ಈ ಪರಿಪೂರ್ಣ ಗೊಬ್ಬರನ ಯಾವ ಟೈಪ್ ಯೂಸ್ ಮಾಡಿದ್ವಿ ಅಂದ್ರೆ ಇದೇನ್ ಡಿಫ್ರೆಂಟ್ ಏನಿಲ್ಲ. ಸೇಮ್ ಸರ್ಕಾರಿ ಗೊಬ್ಬರ ಯಾವ ತರ ಇರುತ್ತೆ ಕಾಳು, ಅದೇ ಟೈಪ್ ಬರುತ್ತೆ ಇದು. ನೀವು ಇದೊಂದೇ ಪರಿಪೂರ್ಣ ಅಂತ ಒಂದೇ ಯಾವ್ದಾರ ಮಿಕ್ಸಿಂಗ್, ಯಾವ್ದಾರ ಸರ್ಕಾರಿ ಗೊಬ್ಬರ ಮಿಕ್ಸ್ ಇಲ್ಲ ಸರ್, ನಾವು ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ. ನೋಡಕ್ಕೋಸ್ಕರನೇ ಪರಿಪೂರ್ಣ ಮುಂದೆ ಯೂಸ್ ಮಾಡಿರೋದು. ನಾವು ಫಸ್ಟ್ ಹೇಳಿದ್ದೆ ಸರ್, ಬಿತ್ತಿ 100% ರಿಸಲ್ಟ್ ಬರಲಿಲ್ಲ ಅಂದ್ರೆ ನಿಮ್ಗೆ ಏನಿದೆ. ಹೌದೌದು, ನೀವು ಹೇಳಿದ್ರಿ ಫಸ್ಟ್ ಟೈಮ್ ಹೇಳಿದ್ರಿ, ಗೊಬ್ಬರ ತಗೊಂಡೋಗಕ್ಕಿಂತ ಮುಂಚೆನೆ ಹೇಳಿದ್ರು. ನಮ್ದೊಂದ್ಸಲ ಹಾಕ್ ನೋಡ್ರಿ, ಹಾಕ್ ನೋಡಿ ಆದ್ಮೇಲೆ ನೀವು ನಾವು ಮಾತಾಡ್ರಿ ಅಂತ ಹೇಳಿದ್ರಿ. ಈಗ ಹಾಕಿದ್ಮೇಲೆ ಚೆನ್ನಾಗ್ ಬಂದಕ್ಕೆ ನಾವು ನಿಮಗೆ ಫೋನ್ ಮಾಡಿ ಸರ್ ಬನ್ನಿ ಒಂದ್ಸಲ ವಿಸಿಟ್ ಮಾಡ್ರಿ ಅಂತ ಹೇಳಕತ್ತೆ ಬರ್ತೀವಿ ಸಾಕು. ನೀವು ಈ ಫೀಲ್ಡ್ ಮೇಲೆ ಬಿಸಿ ಆಗಿರೋಕ್ಕೋಸ್ಕರ ಇವಾಗ ನಾನು ಬಲವಂತಕ್ಕೋಸ್ಕರ ಬಂದಿದ್ದೀರಿ ನೀವೀಗ. ಯಾಕೆಂದ್ರೆ ಅಷ್ಟು ಬಿಸಿ ಇದೀರಿ, ಈಗ ಕಸ್ಟಮರ್ ಇರ್ತಾರಲ್ಲ ಬಿಸಿ ಇದೀರಿ. ಅದಕ್ಕೋಸ್ಕರನೇ ಈಗ ನಮ್ ಬಲವಂತಕ್ಕೆ ನಿಮಗೆ ತೋರ್ಸಿದ್ಕೆ ನಿಮಗೆ ಏನ್ ಅನ್ಸ್ತಾರೆ ಈಗ ನಿಮ್ ಗೊಬ್ಬರ? ನಾನು ಬೇರೆ ಕಡೆ ಎಲ್ಲ ನೋಡಿರೋದಕ್ಕೂ ತುಂಬಾ ಚೆನ್ನಾಗಿದೆ. ಅಂದ್ರೆ ಬೇರೆ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿರೋದಕ್ಕೂ ನಮ್ ಪರಿಪೂರ್ಣ ಯೂಸ್ ಮಾಡೋದಕ್ಕೂ ತುಂಬಾ ಇದೆ. ಸರ್ ಎಷ್ಟು ದಿವಸ ಗಿಡ ಇದು ಮಿನಿಮಮ್ ಏನಂದ್ರೆ ಒಂದ್ 2 ತಿಂಗಳು ಮೇಲೆ ಆಗಿತ್ತು ಸರ್. ಅದು 2-2.5 ತಿಂಗಳು ಅಂದ್ರೆ 3 ತಿಂಗಳು ಬೆಳೆ ಇದು. ಒಂದ್ 2.5 ತಿಂಗಳು, ಇನ್ನೊಂದು 20 ದಿವಸ ಕಟಾವ್ ಆಗುತ್ತೆ. ಇಲ್ಲ 20 ದಿವಸ ಮಿನಿಮಮ್ 1 ತಿಂಗಳು ಬೇಕು. ನಾವೀಗ ಹೂ ಅಷ್ಟು ನುಂಗಿ ಆದ್ಮೇಲೆ ನೀರ್ ಆಫ್ ಮಾಡ್ಬಿಡ್ತೀವಿ. ಆಫ್ ಮಾಡಾದ್ಮೇಲೆ ನೀನು ನೀರ್ ಈಗ ಹೊಡಿತಿದಾವಲ್ಲ ಜೆಟ್, ಈಗ ನೀನು 1 ತಿಂಗಳೊಳಗೆಲ್ಲ ಜನವರಿ ಎಂಡ್ ಫೆಬ್ರವರಿ ಸ್ಟಾರ್ಟಿಂಗ್ ಕಟ್ ಮಾಡ್ಬಿಡ್ತೀವಿ ಸರ್. ಸರ್ ಈಗ ಬರೋ ನೆಕ್ಸ್ಟ್ ರೈತರಿಗೆ ಏನ್ ಹೇಳ್ಬೋದು? ಏನಿಲ್ಲ, ಪರಿಪೂರ್ಣ ಬಳಸಿ ರೈತರೆಲ್ಲರೂ ಚೆನ್ನಾಗ್ ಆಗ್ಬಹುದು. ಅಂದ್ರೆ ಸರ್ಕಾರಿ ಗೊಬ್ಬರಕ್ಕೆ ಅಡಿಟ್ ಆಗಕ್ಕಿಂತನೂ ಹಳೆ ಪುರಾತನ ಕಾಲದಾಗ ಏನು ಸರ್ಕಾರಿ ಗೊಬ್ಬರಕ್ಕಿಂತನೂ ಸಗಣಿ ಗೊಬ್ಬರ ಏನ್ ಯೂಸ್ ಮಾಡ್ತಿದ್ವಿ ಆ ಟೈಪಿಗೆ ಹೋಗ್ತತಿ. ಇನ್ಮೇಲೆ ಏನಿದ್ರು ಹೋಗ್ತಾ ಪೀಳಿಗೆ ಹಳೆ ಕಾಲಕ್ಕೆ ಹೋಗ್ತತಿ ಈಗ ನಮ್ದು. ಮತ್ತು ಏನೈತಿ ಜನರೇಷನ್ ರಿಟರ್ನ್ ಆಗ್ತಾ ಮತ್ತು ಪರಿಪೂರ್ಣ ಬರ್ಬೋದು. ಇನ್ನು ಕೆಲವೊಬ್ರು ಜನ ಹೆಂಗಿದಾರೆ ಅಂದ್ರೆ ಕೆಮಿಕಲ್ ಬಿಟ್ರೆ ಬೇರೆ ಬಳಸಲ್ಲ, ಬೇರೆ ರಿಸಲ್ಟ್ ಇಲ್ಲ, ಆರ್ಗ್ಯಾನಿಕ್ ರಿಸಲ್ಟ್ ಬರಲ್ಲ ಅಂತಾರೆ. ಈಗ ಸರ್ ಈಗ ಆ ತರ ನಾವೇನು ಮಾಡಕ್ಕಾಗಲ್ಲ. ಈಗ ನಾನ್ ಬಳಸಿದ್ರಿ ಅನುಕೂಲ ಆಗಿದ್ದೀನಿ. ಈಗ ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಹೇಳೋದಕ್ಕೂ ಅವ್ರ ಪ್ಲಾಟಿಗೆ ಬಂದು ವಿಸಿಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ನಾನು ನೋಡಿ ಅಕ್ಕಪಕ್ಕ ನೋಡ್ಕೊಂತಾರೆ ಏನ್ ಹಾಕಿದ್ದೆ. ಈಗ ನಿಮ್ಮಿದ್ರಿಗೆ ಒಬ್ರು ಬಂದು ಕೇಳೋದು ಪರಿಪೂರ್ಣ ಏನ್ ಹಾಕಿದ್ದೆಪ್ಪ, ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ್. ಸರ್ಕಾರಿ ಗೊಬ್ಬರ ಏನ್ ಯೂಸ್ ಮಾಡಿದ್ದಿಲ್ಲಪ್ಪ, ನಾನು ಪರಿಪೂರ್ಣ ಅಂತ ಗೊಬ್ಬರ ಯೂಸ್ ಮಾಡಿದ್ದೆ, ಅದ್ ಹಾಕಿದ್ಮೇಲೆ ಹಿಂಗ್ ಬೆಳೆದತಿ. ಅವರೇ ನಿಮ್ಮಿದ್ರಿಗೆ ಹೇಳಿದ್ರಿ ಈಗ ಯಾವಾಗ ಈ ತರ ಸೂರ್ಯಕಾಂತಿ ಕುಂತಿದ್ದಲ್ಲಪ್ಪ, ಈ ಸಲ ಚೆನ್ನಾಗ್ ಕುಂತತಿ ಅಂತ ಹೇಳಿದ್ರಲ್ರಿ. ಸರ್ ಇಲ್ಲಿ ನಿಮ್ಮ ಫ್ಲಾಟ್ ನೋಡ್ಬೇಕು ಅಂದ್ರೆ ಅವ್ರು ನಿಮ್ಮ ಅಡ್ರೆಸ್ ನಂಬರ್ ಒಂದ್ಸತಿ ಹೇಳ್ಬಿಟ್ರೆ? ಸರ್ ನಮ್ದು ಹಿರೇಕಬ್ಬರಿನ ಫಿಲ್ಟರ್ ನೀರಿಂದ ಸ್ಟ್ರೈಟ್ ಬಂದ ಅಂದ್ರೆ ಅಲ್ಲಿ ಫೋನ್ ನಂಬರ್ ನಾವು ಮೆನ್ಷನ್ ಮಾಡಿರ್ತೀವಿ ವಿಡಿಯೋದಾಗ. ನೀವು ನಿಮ್ ಕಡೆ ಕೊಟ್ಟಿರ್ತೀವಿ, ನೀವು ಮೆನ್ಷನ್ ಮಾಡ್ರಿ. ಅದನ್ನ ಬೇಕಾದ್ರೆ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೀಲ್ಡ್ ಬಂದು ನೋಡ್ಕೊಂಡು ಹೋಗ್ರಿ. ಸರಿ ಸರ್, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಆಯ್ತು ಸರ್. ಓಕೆ.